ತುಂಬಾ ದಿನಗಳ ನಂತರ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬೇಸ್ ವಾಯ್ಸ್ನ ನಾಯಕ ಆ, ವಸಿಷ್ಠ ಸಿಂಹ ಅವರು ಬಿದ್ದಿದ್ದಾರೆ. ಸೊ ನಮ್ಮ ಕ್ಯಾಮ್ರಾದಲ್ಲಿ ಹಾಗೇನೆ ನಮ್ಮ ಜೊತೆ ಯಾವ ರೀತಿ ಮಾತಾಡ್ತಾರೆ ಅವರ ಒಂದಷ್ಟು ಜೀವನಗಳ ಅದೇ ಅಲ್ಲದೆ ಇತ್ತೀಚೆಗಷ್ಟೇನೆ ತಂದೆಯಾಗಿ ಬಡ್ತಿ ಪಡೆದಿದ್ದಾರೆ. ಅದ್ರ ಜೊತೆಗೆ ತಂದೆಯ ಆ ಕ್ಷಣಗಳೆಲ್ಲ ಹೆಂಗ್ ನಡೀತಿದೆ ಫಾದರ್ಸ್ ಡೇ ವಿಶೇಷವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಇತ್ತೀಚೆಗಷ್ಟೇ ಫಾದರ್ ಆಗಿ ಬಡ್ತಿ ಪಡೆದಿದ್ದೀರಾ. ಸೊ ಫಾದರ್ಸ್ ಡೇ ಕೂಡ ಬಂದಿದೆ. ಸೊ ಹೆಂಗ್ ಎಂಜಾಯ್ ಮಾಡ್ತಿದ್ದೀರಾ ಆ ಒಂದು ತಂದೆಯ ಆಗಿರುವಂತಹ ಕ್ಷಣಗಳನ್ನ ಅಂತ? ಈಗ ಕಳೆದ ಒಂದು ವಾರದಿಂದ ಮುಂದಿನ ಒಂದು 1 or 2 weeks ತನಕ ಟೋಟಲಿ ಅದು ಫ್ಯಾಮಿಲಿ ಟೈಮ್. ಬಹುತೇಕ ನನ್ನ ಮಗನಿಗೆ ಸಮಯ ಕೊಡಬೇಕು ಅಂತ ಫಿಕ್ಸ್ ಆಗಿ ಬ್ರೇಕ್ ತೊಗೊಂಡಿದ್ದೀನಿ. ಪಟರ್ನಿಟಿ ಬ್ರೇಕ್ ಅಂತ ತೊಗೊಂಡಿದ್ದೆ ಡೆಲಿವರಿ ಟೈಮಲ್ಲಿ, ಬಟ್ ಆಗ ಬೇರೆ ಅಂದರೆ ಸಿನಿಮಾ ರಿಲೀಸು ಇನ್ನೊಂದು ಮತ್ತೊಂದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಈಗ ನಿರ್ಧಾರ ಮಾಡಿ ಇರಲೇಬೇಕು ಅಂತ. ಅಂದರೆ ಅವನ ನಂತರ ಅದೊಂದು ಅಂದರೆ ನನಗೆ ಅಷ್ಟೇ ಅಂತಲ್ಲ, ಯಾವುದೇ ಪೇರೆಂಟ್ಸ್ಗೆ ಆಗಲಿ ಅವರ ಮಕ್ಕಳು, ಆ ಮಕ್ಕಳ ಜೊತೆಗಿನ ಸಮಯ ತುಂಬ ಅಮೂಲ್ಯವಾದ್ದು. ಆ್ಯಂಡ್ ಎಸ್ಪೆಷಲಿ ಈ ಒಂದು ಟೈಮ್ ಇದೆಯಲ್ಲ, ಬೆಳೀತಾ ಬೆಳೀತಾ ಮಕ್ಕಳು ಅವರ ಪ್ರತಿನಿತ್ಯ ಹೊಸದಾಗಿ ಏನೋ ಕಲಿತು ಆ ಒಂದು ತೊದಲು ನುಡಿ ಅಥವಾ ಒಂದು ಕಾಕುವನ ಸೌಂಡ್ ಇರಲಿ, ಅವರ ಆ ನಗು ಇರಲಿ, ಇದೆಲ್ಲವೂ ಅವ್ರ ಬೇಸಿಕಲಿ ಒಂದು ಟಚ್ನ ಕಲಿಯೋದು, ಹಿಡ್ಕೊಂಡು ಗ್ರಿಪ್ ಹಿಡಿಯೋದು ಕಲಿಯೋದು, ಈ ಥರದ್ದೆಲ್ಲವನ್ನು ವಿಷಯಗಳು ಪ್ರತಿ ಪೇರೆಂಟ್ಸ್ಗೂ ತುಂಬಾ ವಿಶೇಷವಾದ್ದು ಆ್ಯಂಡ್ ಅವಿಸ್ಮರಣೀಯವಾದ್ದು. ಸೊ ಐ ಆಮ್ ಎಂಜಾಯಿಂಗ್, ಟೋಟ್ಲಿ ಎಂಜಾಯಿಂಗ್. ಹೇಳಕ್ಕೆ ಆಕ್ಚುಲಿ ಬರಲ್ಲ, ಅಷ್ಟೊಂದು ಅದ್ಭುತವಾದ ಅನುಭವ ಅದು. ಕೆಲವು ದಿನಗಳ ಹಿಂದಷ್ಟೇ ಹಾಕಿದ್ರಿ, ನಾವಿಬ್ರು ಮೂವರಾಗಿದ್ದ ಕ್ಷಣ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ರಿ. ಅದು ಆ ಒಂದು ಪೋಸ್ಟ್ ಅನ್ನು ನೋಡ್ಬೇಕಾದ್ರೆ ನಿಮ್ಮಲ್ಲಿರುವಂತ ಸಂತೋಷ, ಆ ಉತ್ಸಾಹ ಎಷ್ಟಿದೆ ಅಂತ ಕಾಣಿಸ್ತಿದ್ರಿ. ಸೊ ಮಗ ಹುಟ್ಟಿದ್ದಾರೆ ಅಂದ ಕ್ಷಣ ಆ ಒಂದು ಹೆಂಗಿತ್ತು ಆ ಒಂದು ಕ್ಷಣ, ಆ ದಿನ ಎಲ್ಲ? ಓಟಿನಲ್ಲಿ ಮಗುನ ಕೈ ಕೊಟ್ಟಾಗ ನನ್ನ ಕೈಯಲ್ಲೇ ಮಗು ಇದ್ರು ಅದೊಂಥರ ನಂಬಕ್ಕೆ ಕಷ್ಟವಾಗಿತ್ತು. ಅದು ನಿಜವಾಗ್ಲೂ ಇದು ನಡೀತಾ, ಇದೊಂದು ಕನಸ ಅಥವಾ ಅದು ಯಾವುದೋ ಒಂದು ಏನೋ ಪಿಕ್ಚರಲ್ಲಿ ನೋಡ್ದಂಗೆ ಸೀನಾ ಅನ್ನೋ ಥರ ಇತ್ತು. ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಏನು ಕ್ಲೂಲೆಸ್. ಕೈಯಲ್ಲಿ ಮಗು ಇದೆ, ಅದನ್ನ ಯಾವ ರೀತಿ ಮಾತಾಡ್ಸ್ಬೇಕಾ, ಏನು ಮಾಡಬೇಕು, ಮುದ್ದು ಮಾಡ್ಬೇಕು, ಏನೂ ಗೊತ್ತಿಲ್ಲ. ಒಂದು ಬ್ಲ್ಯಾಂಕ್ ಅಂತಾರ ಅದು. ತುಂಬಾನೇ ತುಂಬಾನೇ ಸರ್ರಿಯಲ್ ಮೂಮೆಂಟ್. ಅಫ್ಕೋರ್ಸ್ ಎವ್ರಿ ಪೇರೆಂಟ್ ವಿಲ್ ನೋ ದ ವ್ಯಾಲ್ಯೂ ಆಫ್ ಇಟ್. ತುಂಬಾನೇ ಅಂದರೆ ಎಲ್ಲ ಒಂದ್ ಕಡೆ ನಾವಿಬ್ರು ಗೆಳೆಯರಾಗಿದ್ದವರು ಪ್ರೀತಿಯಲ್ಲಿ ಬಿದ್ದು ನಂತರ ಮದುವೆ ಆಗಿ ದಂಪತಿಗಳಾದ್ಮೇಲೆ ಆ ಒಂದು ಸ್ಟಿಲ್ ದೇರ್ ಇಸ್ ಸಮಥಿಂಗ್ ಮೋರ್ ನೀಡೆಡ್ ಅನ್ನೋ ಒಂದು ಎಲ್ಲೋ ಒಂದು ರೀತಿ ಒಂದು ಅನಿಸಿಕೆ ಇತ್ತು. ಅದು ಮಗು ಹುಟ್ಟಿದ ನಂತರ ಇಟ್ಸ್ ಲೈಕ್ ಅ ಕಂಪ್ಲೀಟ್ನೆಸ್. ಬದುಕಿಗೆ ಒಂದು ದೊಡ್ಡ ಜವಾಬ್ದಾರಿಯೂ ಹೌದು, ಅಷ್ಟೇ ದೊಡ್ಡ ಸಂತೋಷವೂ ಹೌದು. ಇಟ್ಸ್ ಅ ಬಂಡಲ್ ಆಫ್ ಜಾಯ್ ಕೂಡ. ಅಂಡ್ ಎಲ್ಲ ಒಂದ್ ಕಡೆ ಯು ಟೆನ್ ಟು ಫೀಲ್ ಕಂಪ್ಲೀಟ್ ಅಲ್ಲ. ಅದು ತುಂಬಾನೇ ಸ್ಪೆಷಲ್. ಎರಡು ಮನಸ್ಸುಗಳು ಒಂದಾದ ದಿನ ನಿಮ್ಮ ವೆಡ್ಡಿಂಗ್ ಡೇ. ಅದೇ ದಿನಾನೇ ನಿಮ್ಮ ಮಗುನು ಕೂಡ ಬರುತ್ತೆ. ಇದು ತುಂಬಾ ಒಂದು ಅದೆಂಗೆ ಅಂತಂದ್ರೆ ಹೇಳಕ್ ಆಗದೆ ಇರುವಂತ ದಿನಾನೇ ಅಂತಾರೆ. ಕೋಇನ್ಸಿಡೆನ್ಸ್, ಅದ್ರ ಜೊತೆಗೆ ತುಂಬಾ ಲಕ್ಕಿ ಅನ್ಸುತ್ತೆ ಆ ದಿನ ನಿಮ್ಗೆ. ಎಲ್ಲೋ ಒಂದ್ ಕಡೆ ಅಂದ್ರೆ ನನ್ನ ಮದುವೆ ಆಗೋ ತನಕ ಅದು ಇಟ್ ವಾಸ್ ಜಸ್ಟ್ ರಿಪಬ್ಲಿಕ್ ಡೇ. ಮದುವೆ ಆದ್ಮೇಲೆ ವೆಡ್ಡಿಂಗ್ ಡೇ. ಈಗ ಅವ್ನ ಬರ್ಡೇ ಮಗಂದು ಎಲ್ಲೋ ಒಂದ್ ಕಡೆ ಆಗಿ ಬಂದಿದೆ ಡೇಟ್ ಅಂತ ಅನ್ಸುತ್ತೆ. 25ನೇ ತಾರೀಕು ಆಕ್ಚುಲಿ ಡ್ಯೂ ಡೇಟ್ ಇದ್ದಿದ್ದು. 25ನೇ ತಾರೀಕು ಡೆಲಿವರಿ ಆಗುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಅದು ಪುಷ್ ಆಗಿ ಹಾಗೆ 26ನೇ ತಾರೀಕು ಸಂಜೆ ತನಕ ಆಗೋಯ್ತು. ಸೊ 26ನೇ ತಾರೀಕು ಸಂಜೆ ಹುಟ್ಟದ. ಅಂಡ್ ಇಟ್ಸ್ ಡಬಲ್ ಡಿಲೈಟ್, ಅವತ್ತು ಡಬಲ್ ಟ್ರೀಟ್. ಇಷ್ಟು ದಿನ ತಂದೆಗೆ ನೀವು ಮಗನಾಗಿದ್ರಿ, ಈಗ ತಂದೆ ಆಗಿದ್ರ, ಬಡ್ತಿ ಪಡೆದ್ರ. ತಂದೆ ಆದ್ಮೇಲೆ ವಸಿಷ್ಠ ಸಿಂಹ ಅವರ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಂತ? ಬಹುತೇಕ ಎಲ್ಲವೂ ಬದಲಾಗಿದೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಲೈಫ್ ಸ್ಟೈಲ್ ಇಂದ ಹಿಡಿದು ಕೆಲಸ ಅಂತ ಹೋಗ್ಬಿಟ್ರೆ ಮನೆ ಕಡೆ ಅಷ್ಟ ಗಮನ ಇರ್ತಾ ಇರಲಿಲ್ಲ ನನಗೆ. ಅವರಾಗೆ ಫೋನ್ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ನಾನು ಹೊರಗಡೆ ಇದ್ರೆ ಅವರೇ ಬಂದು ನನ್ನ ಜೊತೆ ಇರ್ಬೇಕಾಯ್ತು, ಔಟ್ಡೋರ್ ಶೂಟಿಂಗ್ ಇದ್ರೆ. ಮಗ ಹುಟ್ಟಿದ್ಮೇಲೆ ಈಗ ಎಲ್ಲಿದ್ರು ಫಸ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣಪ್ಪ ಅಂತ ಅನ್ಸುತ್ತೆ ಈಗ. ಅಂದ್ರೆ ಅದು ಅದೇ ಮಕ್ಕಳಲ್ಲಿ ಅದು ಮಕ್ಕಳ ಮ್ಯಾಜಿಕ್ ಅದು. ಸೊ ಎವ್ರಿ ಪೇರೆಂಟ್ ವಿಲ್ ನೋ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನನಗೆ ಮಲಗೋದು ಎದ್ದೇಳೋದು ಎಲ್ಲ ಪ್ರಾಪರ್ ಟೈಮಿಂಗ್ಸ್ ಇರ್ತಾ ಇರಲಿಲ್ಲ. ಕೆಲಸ ಇದ್ರೆ 10 ನಿಮಿಷ ನಿದ್ದೆ ಮಾಡಿನೂ ಎದ್ದು ಓಡೋದು ಈ ಥರ ಇತ್ತು. ಈಗ ಹೆಂಗಾಗಿದೆ ಅಂದರೆ ಕೆಲಸ ಒಂದಷ್ಟು ಟೈಮ್ಸ್ನ ನೋಡ್ಕೊಂಡು ಇವನಿಗೋಸ್ಕರ ಒಂದಷ್ಟು ಟೈಮ್ ಬಿಟ್ಬಿಟ್ಟು ಆಮೇಲೆ ಮೀಟಿಂಗ್ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನಡೆಯುತ್ತೆ. ಆ್ಯಂಡ್ ಅವನ್ನ ಹೋಗಿ ನಾನೇ ಮಲ್ಕೊಂಡ್ಬಿಡ್ತೀನಿ 1-2-3 ಸಲ ಆ ರೀತಿ ಆಗೋಗಿದೆ ಕೂಡ. ಸೊ ಇದೆಲ್ಲನೂ ಹೊಸದು, ಯಾವತ್ತು ಇದು ಈ ಥರದ ಅನುಭವ ಆಗಿರಲಿಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಆಗ್ತಿರ್ತಕ್ಕಂಥ ಈ ಅನುಭವ. ದಿಸ್ ಇಸ್ ಸೋ ಬ್ಯೂಟಿಫುಲ್. ನೀವಾಗಿರ್ಬೋದು, ಹರಿಪ್ರಿಯ ಮೇಡಮ್ ಆಗಿರ್ಬೋದು, ಮಗುವಿಗೆ ಈ ಪ್ರೀತಿಯಿಂದ ಏನಂತ ಕರಿತೀರಾ? ಏನೇನೋ ಕರಿತಾ ಇರ್ತೀವಿ, ಅದರಲ್ಲಿ ಪುಟ್ಮಾನವ ಅಂತೀವಿ. ಅಂದ್ರೆ ನೋಡಕ್ಕೆ ಇಷ್ಟೇ ಇರ್ತಾರಲ್ಲ ಮಕ್ಕಳು. ಹೌ ಡು ಯು ಎಕ್ಸ್ಪ್ರೆಸ್ ಅಷ್ಟು ಚಿಕ್ಕ ದೇಹದಲ್ಲಿ ಅಷ್ಟೊಂದು ಮೆಕ್ಯಾನಿಸಮ್ಸ್ ಇರುತ್ತೆ ಅನ್ನೋದು. ಫಿಸಿಕಲ್ ಎಂಟಿಟಿ ಆದ್ರೆ ಅಷ್ಟು ಅದಕ್ಕೆ ಅಪ್ಪ ಅಮ್ಮ ಅಂತ ಅದಕ್ಕೆ ಹಿಂಗ್ ಗೊತ್ತಾಗುತ್ತೆ, ಅದು ಹಿಂಗೆ ನಮ್ಮ ಜೊತೆ ಅದು ಬೆರೆಯುತ್ತೆ.
ಎಲ್ಲವೂ ಅದ್ರ ಸುತ್ತ ಇರತಕ್ಕಂಥ ಪ್ರತಿಯೊಂದು ವಿಷಯನೂ ವಿಶೇಷ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಆ, ಕನ್ನಡ ಸಿನಿಮಾಗಳ ಜೊತೆಗೆ ಪರಭಾಷೆಗಳಲ್ಲೂ ಮಿಂಚ್ತಾ ಇದ್ರೆ ಅದ್ರ ಜೊತೆಗೆ ಪರಭಾಷಾ ಸಿನಿಮಾ ರಂಗದ ಗಣ್ಯರಲ್ಲಿ ನಿಮ್ಮನ್ನ ಹೊಗಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಿಮ್ಮ ವಾಯ್ಸ್ ಆಗಿರ್ಬೋದು, ಅರ್ಜುನ್ ದಾಸ್ ಅಂತವರೇ ನಿಮ್ಗೊಂದು ಮೆಚ್ಚುಗೆಯನ್ನ ಕೊಡ್ತಾ ಇದಾರೆ. ಹೆಂಗ್ ಅನಿಸ್ತಿದೆ ಆ ಪ್ರೌಡ್ ಮೂಮೆಂಟ್ಸ್ ಎಲ್ಲ ನೆನ್ಸ್ಕೊಂಡಾಗ? ಖುಷಿ ಆಗುತ್ತೆ. ಅಂದ್ರೆ ಸಿ ಯಾವಾಗಲೇ ಆಗಲಿ, ಯಾರೇ ಆಗಲಿ, ನಾನು ಅಂತಲ್ಲ, ಪ್ರತಿಯೊಬ್ಬರಿಗೂ ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಒಳ್ಳೆ ಮನ್ನಣೆ, ಪ್ರಶಂಸೆ ಸಿಗಲಿ ಅಂತಾನೆ ಕೆಲಸ ಮಾಡ್ತಾರೆ. ಅದು ಸಿಕ್ಕಾಗ ದರ್ ಇಸ್ ನಥಿಂಗ್ ಮೋರ್ ಯು ವಾಂಟ್. ಅಂಡ್ ದೊಡ್ಡವ್ರು ಹೇಳಿದಾಗ ಇನ್ನು ಜಾಸ್ತಿ ಖುಷಿ ಆಗುತ್ತೆ. ಅಂಡ್ ಹೇಳಿದ ಮಾತ್ರಕ್ಕೆ ಅದು ಎಫರ್ಟ್ ನಿಲ್ತೋಗಲ್ಲ. ಅಲ್ಲಿಂದ ಇನ್ನು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನು ಬೆಟರ್ ಆಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಅಪ್ಲೈ ಮಾಡ್ಕೋಬೇಕಾಗತ್ತೆ ನಮ್ಮನ್ನು ನಾವು. ಸೊ ಇಟ್ಸ್ ಡೆಫಿನೆಟ್ಲಿ ಲಾಟ್ ಆಫ್ ಹ್ಯಾಪಿನೆಸ್. ಯಾಕಂದ್ರೆ ನಾನು ಆಕ್ಟರ್ ಆಗ್ತೀನಿ ನಾನು ಯಾವತ್ತು ಎದುರು ನೋಡಿರಲಿಲ್ಲ. ನಾನು ಆಕ್ಟರ್ ಆಗಿದ್ದೆ ಆಕ್ಸಿಡೆಂಟಲ್ಲಿ. ಬಟ್ ಆಕ್ಟರ್ ಆದಮೇಲೆ ಇದೇ ನನ್ನ ಕಾರ್ಯಕ್ಷೇತ್ರ, ಇದೇ ನನ್ನ ಜೀವನ, ಇದೇ ನನ್ನ ಫುಡ್ಡು ಬ್ರೆಡ್ಡು ಅಂತ ಯಾವಾಗ ಫಿಕ್ಸ್ ಆದ್ಮೇಲೆ ಅಲ್ಲಿಂದ ಒಂದು ಸಲ ನನ್ನನ್ನು ನಾನು ತೆರೆ ಮೇಲೆ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಜನ ನನ್ನ ರೆಕಗ್ನೈಸ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಕುತೂಹಲ ಇತ್ತು. ಅದು ನಮ್ಮೂರನ್ನ ದಾಟಿ ಬೇರೆ ರಾಜ್ಯಗಳಲ್ಲೂ ಹೋಗಿ ಅದು ನಡೀತಿದೆ ಅಂದಾಗ ದೇವ್ರಿಗೆ ನಾವು ಋಣಿಯಾಗಿರ್ಬೇಕಷ್ಟೆ. ಒಡೆಲ 2 ಅಲ್ಲಿ ತಮನ್ನ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಅವ್ರ ಕಡೆಯಿಂದನೂ ಕೂಡ ಅಪ್ರಿಶಿಯೇಷನ್, ಒಂದಷ್ಟು ಮಾತುಗಳನ್ನ ಕೇಳ್ತೀರಾ. ಹೆಂಗಿತ್ತು ತಮನ್ನ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತಹ ಒಂದು ಅನುಭವ? ದರ್ ಇಸ್ ಅ ಸೇಯಿಂಗ್, ಯುವರ್ ಆಸ್ ಗುಡ್ ಆಸ್ ಯುವರ್ ಕೋ ಆಕ್ಟರ್ ಅಂತ. ಯಾವಾಗ ನಮ್ಮ ಜೊತೆಗೆ ಅಥವಾ ನಮ್ಮ ಎದುರು ನಿಂತು ನಟಿಸ್ತಿರತಕ್ಕಂಥ ಕಲಾವಿದರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದು ಕೇಳದೆ ಅದೊಂದು ಪೈಪೋಟಿ ಬರುತ್ತೆ. ಯು ವಾಂಟ್ ಟು ಚಾಲೆಂಜ್ ಅಂಡ್ ಪ್ರೂವ್ ಯುವರ್ ಸೆಲ್ಫ್ ಬೆಟರ್ ದ್ಯಾನ್ ದೆಮ್ ಅನ್ನೋ ಒಂದು ಆಯಾಮ ನಿರ್ಮಾಣ ಆಗುತ್ತೆ. ಸೊ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅದಕ್ಕಿಂತ ಒಂದು ಕೈ ಮೇಲೆ ನಾವು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಠ ಬರುತ್ತೆ. ಸೊ ಅವರು ವೀಕ್ ಆದ್ರೆ ನಾವು ವೀಕ್ ಆಗ್ಬಿಡ್ತೀವಿ ಗೊತ್ತಿಲ್ಲದೆ. ಸೊ ಅಂಥ ಒಬ್ಬ ನಟಿ 20 ವರ್ಷದಿಂದ ಸತತವಾಗಿ ಆ ಹೀರೋಯಿನ್ ಆಗಿ ರಂಜಿಸ್ತಾ ಬಂದಿರತಕ್ಕಂಥ ಅಂಡ್ ನೇಷನ್ ವೈಡ್ ಪಾಪ್ಯುಲಾರಿಟಿ ಇರ್ತಕ್ಕಂಥ ಆಕ್ಟ್ರೆಸ್, ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ. ಅಂಡ್ ತುಂಬಾ ವಿಶೇಷ ಅನ್ಸಿದ್ ನನಗೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ನಂಗೆ ಗೊತ್ತಿದೆ ಬಿಡು ಅನ್ನೋ ಒಂದು ಕೇರ್ಲೆಸ್ ಆಟಿಟ್ಯೂಡ್ ಇಲ್ಲ. ಅಂತ ಹೊಸದಾಗಿ ಸಿನಿಮಾಗೆ ಬಂದವ್ರ ತರ ತುಂಬಾ ಹಂಬಲದಿಂದ ಕೇಳಿ ತಿಳ್ಕೊಂಡು ಇದು ಸರಿನಾ ಅಂತ ಪರಾಮರ್ಶೆ ಮಾಡಿ ಟೇಕ್ ಕೊಡ್ತಾ ಇದ್ರು. ಅಂಡ್ ಪ್ರತಿ ಒಂದು ಅಂದ್ರೆ ನಮ್ಮಿಬ್ಬರದೇ ಮೇಜರ್ ಪೋರ್ಷನ್ಸ್ ಇದೆ ಸಿನಿಮಾದಲ್ಲಿ. ಪ್ರತಿ ಸೀನಲ್ಲೂ ನನಗೆ ಯಾವ್ದಾದ್ರು ಇನ್ಪುಟ್ ಅನ್ಸಿದ್ರೆ ಅದನ್ನ ನೀನ್ ಯಾರು ಹೇಳಕ್ಕೆ, ನಾನು ನಿಂಗಿನ ಸೀನಿಯರ್ ಅನ್ನೋ ಯಾವತ್ತೂ ಇರಲಿಲ್ಲ. ಇದು ನೋಡಿ ಚೆನ್ನಾಗಿದ್ಯಾ, ಹಿಂಗ್ ಮಾಡಿದ್ರೆ ಬೆಟರ್ ಆಗಿದ್ಯಾ ಅಂತ ಪಾಪ ತುಂಬಾ ಸ್ವೀಟ್ ಆಗಿ ತುಂಬಾನೇ ಹಂಬಲ್ ಆಗಿ ಕೇಳೋರು. ಅಂಡ್ ದಟ್ ಇಸ್ ಸಮಥಿಂಗ್ ಐ ಆಲ್ವೇಸ್ ವಾಂಟ್ ಟು ಫಾಲೋ. ಅಂದ್ರೆ ಸೀನಿಯರ್ ಆಕ್ಟರ್ಗಳಿಗೆ ಜೊತೆ ನಾವು ಆಕ್ಟ್ ಮಾಡಿದಾಗ ಅವರ ಶಿಸ್ತು, ಅವರ ಎನರ್ಜಿ, ಅವರ ಡೆಡಿಕೇಶನ್ ಇದೆಲ್ಲವೂ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಆ ಒಂದು ಅಷ್ಟು ಪಾಪ್ಯುಲಾರಿಟಿ ಇರೋದು ಒಂದು ಬ್ಯಾಗೇಜೇ ಆಗದೆ ತುಂಬಾ ಸರಳವಾಗಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಇದ್ಬಿಟ್ರೆ ತುಂಬಾನೇ ಖುಷಿ ಪಡುವಂತ ವಿಚಾರ. ಅಂಡ್ ದಟ್ಸ್ ಹೌ ಎವ್ರಿ ಒನ್ ಶುಡ್ ಬಿ. ನಿಮ್ಮ ಬೇಸ್ ವಾಯ್ಸ್ ಅಲ್ಲಿ ಆ ಕನ್ನಡದ ಪದಗಳನ್ನ ಕೇಳೋದೇ ಒಂಥರ ಚಂದ. ಅಂತದ್ರಲ್ಲಿ ನೀವು ತಮ್ಮನವರೊಟ್ಟಿಗೆ ಆಕ್ಟ್ ಮಾಡ್ತೀವಿ ಆಫ್ ಸ್ಕ್ರೀನ್ ಅಲ್ಲಿ ಎಲ್ಲಾನು ಸೆಟಲ್ ಕೂತಿರ್ಬೇಕಾದ್ರೆ ಏನ್ ಕನ್ನಡವನ್ನ ಕಲ್ಸ್ಕೊಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಅಥವಾ ಏನಾದ್ರು ಮಾತಾಡ್ತಿದ್ರ ಕನ್ನಡದಲ್ಲಿ ಅಂತ? ಅವ್ರಿಗೆ ಕರ್ನಾಟಕದ ಕಂಡ್ರೆ ಬೆಂಗಳೂರು ಕಂಡ್ರೆ ತುಂಬಾ ಒಲವಿದೆ. ಅಂಡ್ ಇಟ್ಸ್ ಒನ್ ಆಫ್ ಅವರ್ ಫೇವ್ರೆಟ್ ಸಿಟೀಸ್ ಅಂತೆ. ಕನ್ನಡದಲ್ಲಿ ಅಂದ್ರೆ ಈಗ ಡೈಲಾಗ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಕನ್ನಡದಲ್ಲಿ ಹಿಂಗ್ ಹೇಳ್ತೀವಿ, ಆ ರೀತಿ ಹೇಳ್ತೀವಿ ಅಂತ ಆ ತರದ ಚರ್ಚೆಗಳಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ಶಿವಣ್ಣ ಅವರು ಇಂಡಸ್ಟ್ರಿಯಲ್ಲಿ 40 ವರ್ಷಗಳನ್ನ ಪೂರೈಸಿದ್ದಾರೆ. ನೀವು ಸುಮಾರು ಸ್ಟೇಜ್ ಅಲ್ಲೂ ಕೂಡ ಹೇಳಿದ್ರಿ ಶಿವಣ್ಣ ಅವ್ರ ಬಗ್ಗೆ ಆಗಿರ್ಬೋದು, ಅಣ್ಣ ಅವ್ರ ಫ್ಯಾಮಿಲಿ ಬಗ್ಗೆ. ಸೊ 40 ವರ್ಷಗಳನ್ನ ಪೂರೈಸಿರೋದು ಯಾವ ರೀತಿ ಕಂಗ್ರಾಚುಲೇಷನ್ಸ್ ಹೇಳ್ತೀರಾ ಅಂತ? ಶಿವಣ್ಣ ಅಂದ್ರೆ ಅಣ್ಣವ್ರ ಫ್ಯಾಮಿಲಿ ಅನ್ನೋದು ಅದೊಂದು ಆ ಗೌರವ ಬೇರೆ, ಆ ಪ್ರೀತಿ ಬೇರೆ. ಬಟ್ ಶಿವಣ್ಣ ಅಂದ್ರೆ ಎಸ್ಪೆಷಲಿ ನನ್ನ ಸ್ವಂತ ಅಣ್ಣನ ತರ, ಹಿರಿಯಣ್ಣನ ತರ. ಅದು ಅವ್ರ ಜೊತೆನೆ ನಾನು ತುಂಬಾ ಆಕ್ಚುಲಿ ಸ್ಕ್ರೀನ್ ಶೇರ್ ಮಾಡಿರೋದು. 4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಒಂದ್ 2-3 ವರ್ಷ ಅಂತೂ ಶಿವಣ್ಣನ ಡೇಟ್ ಯಾವಾಗಿರುತ್ತೆ ನಾನು ಅವಾಗ ನನ್ನ ಡೇಟು ಇರೋದು ಬ್ಲಾಕ್ಡ್ ಒಂಥರ ಪ್ಯಾಕೇಜ್ ತರ ಇತ್ತದು. ಅಷ್ಟು ಒಳ್ಳೆ ವ್ಯಕ್ತಿ, ಅಷ್ಟು ನಿಸ್ವಾರ್ಥಿ, ಅಂತ ಒಂದು ಸರಳ ಜೀವಿ. ಅಂಡ್ ಯಾವುದೇ ಸಮಯದಲ್ಲಾಗ್ಲಿ ಹಿ ಸೋ ಅಪ್ರೋಚಬಲ್, ಹಿ ಸೋ ರೀಚಬಲ್. ಅಂಡ್ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ 40ರ ಸಂಭ್ರಮ ಸಿನಿಮಾದಲ್ಲಿ ಅವ್ರಿಗೆ 60+ ಆದ್ರೂ ಅವ್ರಿಗಿರೋ ಆ ಒಂದು ಹಸುವು ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ, ಟು ಪ್ರೂವ್ ಹಿಮ್ಸೆಲ್ಫ್ ಆನ್ ಅಂಡ್ ಆನ್ ಎವ್ರಿ ಟೈಮ್ ಹಿ ಕಮ್ಸ್ ಆನ್ ಸ್ಕ್ರೀನ್ ಇದೆಯಲ್ಲ, ಅದು ದಟ್ ಇಸ್ ಅನ್ಮ್ಯಾಚಬಲ್. ಅಂಡ್ 40ರ ಹರಿಯ ಆಕ್ಟರ್ ಆಗಿ ತುಂಬಾ ಜನರ ಕನಸು 40 ವರ್ಷ. ಇವತ್ತು ಇತ್ತೀಚೆಗೆ ನಡೀತಾ ಇರೋ ವಿದ್ಯಮಾನಗಳಲ್ಲಿ 40 ವರ್ಷ ಬದುಕದೇ ದೊಡ್ಡದಾಗಿದೆ. ಅಂಡ್ ಅಂತಂದ್ರೆ ಅವರು ಸಿನಿಮಾಗೆ ಬಂದು 40 ವರ್ಷ ಆಗಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕಾದಂತ, ಸೆಲೆಬ್ರೇಟ್ ಮಾಡ್ಬೇಕಂತ ಸಮಯ. ಅಂಡ್ ಹಿ ಈಸ್ ಆರ್ ಐಕಾನ್.
ಲವ್ ಯು ಶಿವಣ್ಣ 40 ಅಲ್ಲ ಅದು 400 ಆದ್ರೂ ನಾವು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಖುಷಿ ನೋಡ್ತೀವಿ. ಅಂಡ್ ಇತ್ತೀಚೆಗಷ್ಟೇ 2 ದಿನಗಳ ಹಿಂದಷ್ಟೇ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರೆ RCB ಬಗ್ಗೆ ಆಗಿರ್ಬೋದು, ಫ್ಲೈಟ್ ಅಲ್ಲಿ ಡೆತ್ ಆಗಿರುವಂತ ಆ ಇನ್ಸಿಡೆಂಟ್ ಬಗ್ಗೆ ಆಗಿರ್ಬೋದು. ಆ ಇನ್ಸಿಡೆಂಟ್ ನೆಲ್ಲಾನು ಸಡನ್ ಆಗಿ ಯಾವುದೋ ಒಂದು ಸಂಭ್ರಮದಲ್ಲಿರ್ತೀವಿ. ಫ್ಲೈಟ್ ಹತ್ತಿರುವಂತವ್ರು ಕೂಡ ನಾಳೆ ದಿನ ಒಂದು ಹೊಸ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಹೊಸ ದೇಶಕ್ಕೆ ಹೋಗ್ತಾ ಇರ್ತಾರೆ. ಚಿಟಿಕೆ ಹೊಡೆಯೋಷ್ಟರಲ್ಲಿ ನಮ್ಮ ಲೈಫ್ ಚೇಂಜ್ ಆಗೋಯ್ತು. ಅವರ ಕನಸುಗಳೆಲ್ಲ ಕಮರಿ ಹೋಗಿರ್ತವೆ. ಸೊ ಅವರ ಫ್ಯಾಮಿಲಿಗಳಿಗೆ ಯಾವ ರೀತಿ ನಿಮ್ಮ ಪೋಸ್ಟ್ ಮೂಲಕ ಈಗಾಗಲೇ ತಿಳಿಸಿದಿರಾ, ಮಾತುಗಳ ಮೂಲಕ ಯಾವ ರೀತಿ ಸಂತಾಪವನ್ನ ಸೂಚಿಸ್ತೀರಾ ಅಂತ? ಅವ್ರ ಅಂದ್ರೆ ಹೋದವ್ರ ಅದು ಅದು ತೀರಾ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟು ಸುಲಭವಾಗಿ ಈಗ ಸುಮ್ಮನೆ ಹಿಂಗೆ ನಾನು ಬರ್ದಿದ್ದ ಅದೇ ಪಿಕ್ನಿಕ್ಗೆ ವೆಕೇಶನ್ಗೆ ಅಂತ ಹೋದಂಥ ಫ್ಯಾಮಿಲೀಸ್ನ ಟೆರರಿಸ್ಟ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತಾರೆ. ಈ ಥರ ಫ್ಲೈಟ್ ಹತ್ತಿ ಬೇರೆ ದೇಶದಲ್ಲಿ ಬದುಕಟ್ಕೊಳ್ಳೋಕ್ಕೋ ಅಥವಾ ಅಲ್ಲಿ ಯಾವುದೋ ಹೊಸ ಕೆಲಸದ ಅಸೈನ್ಮೆಂಟ್ಗೋ ಅಥವಾ ಇನ್ನೊಂದೇನೋ ರಿಲೊಕೇಶನ್ಗೋ ಈ ಥರ ಯಾವುದೋ ಕಾರಣಕ್ಕೆ ಅಥವಾ ವೆಕೇಶನ್ಗೋ ಹನಿಮೂನ್ಗೋ ಯಾರೋ ಕಪಲ್ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಆ ಥರ ಸಡನ್ ಆಗಿ ಔಟ್ ಆಫ್ ನೋವೇರ್ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಪತನ ಆಗೋಗಿ ಬ್ಲಾಸ್ಟ್ ಆಗೋಗಿ ಅವರೆಲ್ಲರೂ ಸತ್ತೋಗ್ಬಿಡ್ತಾರೆ. ಅಂದ್ರೆ ಹಿಂಗೆ ಎದುರು ನೋಡ್ತೀರಿ ಇದನ್ನ. ಅಂಡ್ ಆ ಥರ ಯಾರೋ ಬಂದು ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಅಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಲೈಕ್ ಸ್ಟ್ಯಾಂಪಿಡ್ ಆಯ್ತು ಚಿನ್ನಸ್ವಾಮಿ ಸ್ಟೇಡಿಯಂದು 18 ವರ್ಷದ ಕಾಯುವಿಕೆ RCB ಕಪ್ ತರನ್ನು ನೋಡೋದಿಕ್ಕೆ ಅಂತ ಒಂದು ಅವಿಸ್ಮರಣೀಯವಾದ ಕ್ಷಣವನ್ನ ಕಣ್ತುಂಬ್ಕೊಳಕ್ ಹೋಗಿ ಪ್ರಾಣನೇ ಕಳ್ಕೊಂಡ್ಬಿಟ್ರೆ ಅದು ಏನಂತೀರಿ ಅದಕ್ಕೆ? ಅಂಡ್ ಡೆತ್ ಇಸ್ ಇರ್ರಿವರ್ಸಿಬಲ್, ಇರ್ರಿಪ್ಲೇಸಬಲ್. ಅಂಡ್ ಅವ್ರು ಹೋದವ್ರನ್ನ ನಾವು ಮತ್ತೆ ವಾಪಸ್ಸಂತೂ ತರಕ್ಕಾಗಲ್ಲ. ಬಟ್ ಅವ್ರನ್ನ ನಂಬ್ಕೊಂಡು ಅಥವಾ ಅವ್ರ ಸುತ್ತ ತುಂಬಾ ಕನಸುಗಳನ್ನ ಕಟ್ಕೊಂಡಂತ ಇನ್ನು ಬದುಕ್ತಿರ್ತಕ್ಕಂಥ ಆ ಜೀವಗಳಿದಿಲ್ಲ, ಅದರ ನೋವನ್ನ ಅದಕ್ಕೆ ಏನ್ ಹೇಳ್ತಾರೆ, ಅದು ಯಾರು ಅದನ್ನ ಸರಿ ಮಾಡಕ್ಕಾಗತ್ತೆ? ವೆರಿ ವೆರಿ ಅನ್ಸರ್ಟನ್, ವೆರಿ ಅನ್ಪ್ರೆಡಿಕ್ಟಬಲ್ ಲೈಫ್ ಇಸ್ ಬಿಕಮ್. ಈ ತರದ ಅವಘಡಗಳು ಆಗದೆ ಇರಲಿ ಅಂತ ನಾವು ಎಲ್ಲರೂ ಒಕ್ಕರ್ಲಿಂದ ಪ್ರಾರ್ಥನೆ ಮಾಡಬೇಕು. ಅಂಡ್ ಅವರ ಕುಟುಂಬದವ್ರಿಗೆ ನಮ್ಮ ಕಡೆಯಿಂದ ಅವ್ರನ್ನ ಚೆನ್ನಾಗಿಟ್ಟಿರ್ಲಪ್ಪ, ಈ ನೋವನ್ನ ಬರ್ಸೋ ಶಕ್ತಿ ಕೊಡ್ಲಿ ದೇವ್ರೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಬಟ್ ಸ್ಟ್ಯಾಂಪಿಡ್ ಪ್ರಾಬಬ್ಲಿ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಬೆಟರ್ ಪ್ಲಾನಿಂಗ್ ಇದ್ದಿದ್ರೆ ಇನ್ನು ಆ ಥರದ್ದು ನಡೀತಿರ್ಲಿಲ್ವೇನೋ. ಸೊ ಇಲ್ಲಿ ಯಾರನ್ನ ದೂಷಣೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ಕಾಲವನ್ನು ದೂಷಣೆ ಮಾಡಬೇಕು. ಬಟ್ ಇಟ್ಸ್ ಇನ್ಎವಿಟಬಲ್, ಅಕ್ಸೆಪ್ಟ್ ಅಂಡ್ ಮೂವ್ ಆನ್. ಬಟ್ ಇರೋರು ನಾವೆಲ್ಲ ನಮ್ಮ ದಿನಗಳು ಎಷ್ಟು ದಿವಸ ಇದೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷಗಳು ಇರ್ತೀವಿ ಅಂತ ಗೊತ್ತಿಲ್ಲ. ಬಟ್ ಇರೋಷ್ಟು ದಿವಸ ಕೈಲಾದ್ರೆ 4 ಜನಕ್ಕೆ ಉಪಕಾರ ಆಗುವಂಗೆ, 4 ಜನಕ್ಕೆ ಖುಷಿ ಪಡುವಂತಹ ಬದುಕಕ್ಕೆ ಟ್ರೈ ಮಾಡಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಏನಿರುತ್ತಲ್ಲ, ನಮ್ಮ ನಂಬದವ್ರು ಅಂತ ಅವ್ರು ಇರ್ತಾರಲ್ಲ, ಅವ್ರಿಗಾದಷ್ಟು ನಾವು ಅಕೌಂಟಬಲ್ ಆಗಿದ್ದು ನಮ್ಮ ಬದುಕು ಇನ್ನೊಂದು 4 ಜನಕ್ಕೆ ಸಾಧ್ಯವಾದ ಮಾರ್ಗದರ್ಶನ ಅಥವಾ ಮಾದರಿಯಾಗಿ ಇರೋಕ್ಕೆ, ಅಥವಾ ಯಾರಿಗಿಲ್ಲ ನಮ್ಮ ಕುಟುಂಬ ಅಂತ ಏನಿರುತ್ತೆ ಅವಕ್ಕೆ ಬದ್ಧರಾಗಿ ಬದುಕಿದ್ರೆ ಸಾಕು. ಇನ್ನೊಬ್ಬರನ್ನ ಕೆಣಕೋದು, ಕೆಸರೆರ್ಚಾಟ, ತಿವಿಯೋದು, ಅನಾವಶ್ಯಕವಾಗಿ ಕೆಣಕೋದು, ಕಾಲೆಳೆಯೋದು ಇದೆಲ್ಲ ಮಾಡದೆ ಒಂದೊಳ್ಳೆ ಬದುಕಿದ್ರೆ ಸಾಕು. ನಾವು ಹೋದ್ಮೇಲೆ ಪಾಪ ಒಳ್ಳೆ ವಿಷಯಗಳಿರುತ್ತೆ ನಮ್ಮ ಬಗ್ಗೆ ನೆನ್ಸ್ಕೊಳಕ್ಕೆ. ತೆಲುಗು ಇಂಟರ್ವ್ಯೂ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ಆಂಕರ್ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನಿಮ್ಮ ವಾಯ್ಸು ಯಾಕಂತಂದ್ರೆ ಈಗ ಕರ್ನಾಟಕ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇರೋದ್ರಿಂದ ಫಸ್ಟ್ ಡಬ್ಬಿಂಗ್ ಪೇಮೆಂಟ್ ಎಷ್ಟು ಅಂತ ಕೇಳ್ತಾರೆ. ಅಂತ ಟೈಮಲ್ಲಿ ನೀವು ಹೇಳ್ತೀರಾ, ಒಂದಷ್ಟು ಮೊತ್ತವನ್ನ ಹೇಳ್ತೀರಾ. ಆ ಒಂದು ಮೊತ್ತ ಹೇಳಿದ್ಮೇಲೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಆಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಅನ್ಕೊಂಡ್ಮೇಲೆ ಯಾಕೆ ಅಷ್ಟೊಂದು ಸಂಭಾವನೆ ಪಡೆಯೋದೇ ಹೆಚ್ಚಾ ಅಂತ? ನೋಡಿ, ಏನಂದ್ರೆ ಒಂದಷ್ಟು ಹತಾಶ ಜೀವಗಳಿದೆ, ನೊಂದ ಜೀವಗಳು. ಪಾಪ ಅವಕ್ಕೆ ಸಾಂತ್ವನ ಹೇಳ್ಬೇಕಷ್ಟೇ ನಾವು. ಅವುಗಳ ಕಮೆಂಟ್ಗೆ ರಿಯಾಕ್ಟ್ ಮಾಡ್ಕೊಂಡು ಕೂತ್ರೆ ಏನೂ ವರ್ಕ್ ಆಗಲ್ಲ, ಅವ್ರ ಮನಸ್ಥಿತಿ ಬದಲಾಗಲ್ಲ ಅಥವಾ ನಮ್ಮ ಪರಿಸ್ಥಿತಿ ಬದಲಾಗಲ್ಲ. ತಗೊಂಡ್ರ ಪೇಮೆಂಟು ಇದ್ದೇ ಇದೆ, ಅಕೌಂಟ್ಗೆ ಬಂದಿರೋದು, ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ, GST ಕಟ್ಟಿರ್ತೀವಿ. ಅದನ್ನ 6 ಲಕ್ಷ ತಗೊಂಡಿದ್ದೆ ಒಂದು ಆ್ಯಡ್ಗೆ ವಾಯ್ಸ್ ಓವರ್ ಮಾಡೋಕ್ಕೆ. ಧ್ವನಿ ನಂದು, ಸಮಯ ನಂದು, ದುಡ್ಡು ಅವಂದು. ಅವ್ನಿಗೆ ನನ್ನ ವಾಯ್ಸ್ ಬೇಕಿತ್ತು, ಕಾಸು ಕೊಟ್ಟ ಡಬ್ ಮಾಡಿಸ್ಕೊಂಡ. ಅಂಡ್ ಇದರಲ್ಲಿ ಅತಿಶಯನೂ ಇಲ್ಲ, ಉತ್ಪ್ರೇಕ್ಷೆನೂ ಇಲ್ಲ, ಯಾರು ಮಾಡದೇ ಇರೋದು ಅಲ್ಲ. ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಇನ್ನೂ. ಡಬ್ಬಿಂಗ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಬರೀ ಸಿನಿಮಾ ಡಬ್ಬಿಂಗು ವಾಯ್ಸ್ ಓವರ್ ಮಾಡೋದು ಅಂತ ಅಲ್ಲದೆ ಆಡ್ಸ್ ಅಲ್ಲಿ ಡಬ್ಬಿಂಗ್ ಅದು ಇಟ್ಸ್ ಅ ಡಿಫ್ರೆಂಟ್ ಅರೀನಾ, ಇಟ್ಸ್ ಅ ಡಿಫ್ರೆಂಟ್ ಬಿಗ್ ಇಂಡಸ್ಟ್ರಿ ಆಲ್ ಟುಗೆದರ್. ಅದರಲ್ಲಿ ಸಹಜವಾಗಿ ದುಡ್ಡಿದೆ, ಸಹಜವಾಗಿ ಅದು ಅವ್ರ ರಿಕ್ವೈರ್ಮೆಂಟ್. ನನ್ನ ವಾಯ್ಸು ನಾನು ಡಬ್ ಮಾಡಿದೆ, ನಾನು ಡಬ್ ಮಾಡಿದ್ದಿದ್ರೆ ಅದರಲ್ಲೊಂದಷ್ಟು ಸಮಯ ಇರುತ್ತೆ, ಅದರಲ್ಲೊಂದಷ್ಟು ನಾನು ಸುಮ್ಮನೆ ಏನೋ ಹೋದೆ ಹೇಳ್ಬಿಟ್ಟೆ ಬಂದ್ಬಿಟ್ಟೆ ಅಂತಲ್ಲ, ನಾನು ಸ್ಕ್ರಿಪ್ಟ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನಾನು ಚಾರ್ಜ್ ಮಾಡ್ತೀನಿ ಅಂತ ತೊಗೊಂಡಿರೋದು ಸತ್ಯ. ಅದು ಎವ್ರಿ ಇಯರ್ ಐ ಆಮ್ ಡೂಯಿಂಗ್ ಇಟ್. ಒಂದು ಕಂಪನಿಗೆ ನಂದೇ ವಾಯ್ಸ್ ನಡೆಯುತ್ತೆ. ಈ ತರ ನೆಗೆಟಿವ್ ಕಮೆಂಟ್ಸ್, ಯಾಕಂದ್ರೆ ನಮ್ಮ ಪ್ರೊಫೆಷನ್ ನಮಗೆ ಗೊತ್ತಿರುತ್ತೆ. ಡೇ ಬೈ ಡೇ ಹೋಗ್ತಾ ನಮ್ಮ ಪ್ರೊಫೆಷನ್ ಇಷ್ಟಪಡುವಂಥವ್ರು ನಮಗೆ ಅವರೇ ಕೊಡ್ತಾರೆ. ಕೆಲವೊಂದ್ಸಲ ನಾವು ನಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗಾಗಿ ನಾವು ನಮ್ಮ ಫ್ಯೂಚರ್ ಕಟ್ಕೊಳ್ಳೋದಕ್ಕೋಸ್ಕರ ನಾವು ತಗೊಳ್ತೀವಿ. ಅದರಲ್ಲಿ ನೆಗೆಟಿವ್ ಕಮೆಂಟ್ಸ್ ಅನ್ನು ಕೂಡ, ನೆಗೆಟಿವ್ ಅನ್ನೋದನ್ನ ಕೂಡ ಹುಡುಕ್ತಾರಲ್ಲ. ಬೇಸಿಕಲಿ ಏನು ಗೊತ್ತಾ, ಈಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಈ ಇಂಟರ್ವ್ಯೂನು ನೋಡಲ್ಲ.
ಇಂಟ್ರೆಸ್ಟ್ ಇದ್ದು ನೋಡಿದಾಗ ಅದ್ರಲ್ಲಿ ಕೈಲಾದ್ರೆ ಒಂದು ಒಳ್ಳೆ ವಿಷಯ ಇದ್ರೆ ಅಪ್ಪಿತಪ್ಪಿ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಅದನ್ನ ಕೂತ್ಕೊಂಡು ಯಾಕೆ ಅಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಕಮೆಂಟ್ಸ್ ತುಂಬಾ ಜನ ಇನ್ಕ್ಲೂಡಿಂಗ್ ಮೀ ಅದು ಓದೋದು ಇಲ್ಲ. ನೀವು ಹೇಳಿದ್ರೆ ಹಾಗಾಗಿ ಗೊತ್ತು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಅಂತ. ಅದರ್ವೈಸ್ ಐ ಡೋಂಟ್ ಇವನ್ ರೀಡ್. ಅಂಡ್ ನಾನು ಅಂತಲ್ಲ, ಬಹುತೇಕ ಜನ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಕೇರು ಮಾಡಲ್ಲ. ಅವ್ರಿಗೆಲ್ಲೋ ಅವ್ರ ಹತಾಶೆ ಅದಂತ ಅವ್ರ ಬಾಯಿ ಬೇದಿ ಅದು. ಸೊ ಇದು ಬಾಯಿ ಬೇದಿ ತರ ಕೈ ಬೇದಿ ಟೈಪ್ ಮಾಡ್ಕೊಂಡು ಪಾಪ ಮಾತಾಡ್ತಿರ್ತಾರೆ. ಅಂಡ್ ಸಿ ಬೇಸಿಕಲಿ ಕೈಲಾದ್ರೆ ಒಳ್ಳೇದು ವಿಶ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಬಿಡಿ. ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋದಷ್ಟು ನಾವು ಚಿಕ್ಕವರಾಗ್ತೀವಿ. ಫಾದರ್ಸ್ ಡೇ ಬರ್ತಾ ಇದೆ, ತಂದೆಗೆ ಏನ್ ಗಿಫ್ಟ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದಾರೆ, ಅದ್ರ ಜೊತೆ ಮಗ, ಸೊ ತಂದೆಯಾಗಿ ಬಡ್ತಿ ಪಡೋದ್ರಿಂದ ಮಗನ್ಗೆ ಏನ್ ಗಿಫ್ಟ್ ಕೊಡೋದಕ್ಕೆ ಇಷ್ಟ ಪಡ್ತಿದ್ರ? ಮಗಂಗೆ ನನ್ನ ಸಮಯ, ತಂದೆಗೆ ಅವ್ರ ಮೊಮ್ಮಗ ಗಿಫ್ಟ್ ಆಗೋಗಿದ್ದೀನಿ ನಾನು. ತಾತ ಮೊಮ್ಮಗನ ಬಾಂಧವ್ಯ ಏನಿರುತ್ತೆ? ತಾತ ಏನ್ ಕರೀತಾರೆ ಮೊಮ್ಮಗನ್ನ? ಈ ಪೆಟ್ ನೇಮ್ಸ್ ತುಂಬಾ ಇದೆ, ಅಂದ್ರೆ ಏನೇನೋ ಪ್ರೀತಿಯಿಂದ ಕರೀತಾ ಇರ್ತಾರೆ, ಇನ್ನು ಅದು ಡೆಫಿನೆಟ್ ನೇಮ್ ಅಂತ ಇಟ್ಟಿಲ್ದಿರೋದ್ರಿಂದ. ಅದರ್ವೈಸ್ ಚೆನ್ನಾಗಿದೆ. ಅಂದ್ರೆ ಅವನಿಗೆ ಈಗ ನನ್ನ ಮಗಂಗೆ ಅಪ್ಪ ಅಮ್ಮ ತಾತ ತುಂಬಾ ಚೆನ್ನಾಗಿ ಫ್ಯಾಮಿಲಿಯರ್. ಅಂದ್ರೆ ಈಗ ನಮ್ಮ ಅಪ್ಪನ ರೂಮಲ್ಲಿ ಒಂದಷ್ಟು ಹೊತ್ತು ಡೈಲಿ ದಿನಕ್ಕೂ 1 or 2 hours ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಅವನು. ಅಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡು ಕೂತಿರ್ತಾನೆ. ಈ ಥರದ್ದು ಒಂದಷ್ಟು ದಿನಚರಿಗಳು ಸೆಟ್ ಆಗ್ತಾ ಇದೆ ಇನ್ನು. ಅಂದ್ರೆ ಅವನ ಎದ್ದೇಳೋ ಟೈಮ್ಗೆ ನಾವು ಎದ್ದೇಳ್ಬೇಕು, ರೆಡಿ ಇರಬೇಕು. ಅವ್ನ ಮಲ್ಗೋ ಟೈಮ್ಗೆ ನಾವು ಎಲ್ಲರೂ ಕ್ವೈಟ್ ಆಗಿರ್ಬೇಕು. ಸೊ ಈ ತರ ಹಲವಾರು ವಿಷಯಗಳಲ್ಲಿ ಮಾರ್ಪಾಡಿದೆ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಲಾಸ್ಟ್ ಒಂದು ಕ್ವಶನ್ ಇದೆ. ಇವಾಗ ನಿಮ್ಮಿಬ್ಬರದು ಸಿಂಹಪ್ರಿಯ ಜೋಡಿ ಅಂತ ಹೇಳ್ಬಿಟ್ಟೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಚಾಲ್ತಿಯಲ್ಲಿರುವಂತದ್ದು. ಸೊ ನಿಮ್ಮಿಬ್ಬರ ಜೋಡಿಯಲ್ಲಿರುವಂತದ್ದ ಹೆಸರೇ ಬರುತ್ತಾ ಅಂತ ಮಗನಿಗೆ? ಪ್ರಾಬಬ್ಲಿ ಆ ತರದ್ದು ಏನಾದ್ರು ಸಿಕ್ಕರೆ ಸಜೆಸ್ಟ್ ಮಾಡಿ. ಯಾಕಂದ್ರೆ ಯುನಿಕ್ ನೇಮ್ಸ್ ಅನ್ನಾಗಿರ್ಬೋದು, ಯುನಿಕ್ ಒಂದು ಹುಡುಕೋದ್ರಲ್ಲಿ ಯಾವಾಗ್ಲೂ ಫಸ್ಟ್ ಇರ್ತೀರ ನೀವಿಬ್ರು. ಸೊ ಹಾಗಾಗಿ ಕೇಳಿದೆ. ಅದೇ ಹುಡುಕ್ತಾನೆ ಇದೀವಿ, ಇನ್ನು ಸಮಾಧಾನ ಆಗಿಲ್ಲ. ಪ್ರಾಬಬ್ಲಿ ಇನ್ನೊಂದ್ 2-3 ತಿಂಗಳಲ್ಲಿ ವಿಲ್ ಅನೌನ್ಸ್. ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಎಲ್ಲ ತಂದೆಯಂದ್ರಿಗೂ ಯಾವ ರೀತಿ ವಿಶಸ್ ಅನ್ನ ತಿಳಿಸಿರ, ಅಂಡ್ ನಿಮ್ಗೂ ಕೂಡ ನಮ್ಮ ಬಾಸ್ ಟಿವಿ ಕಡೆಯಿಂದ, ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಅಂಡ್ ತಂದೆ ಅಂತ ಬಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ, ಹುದ್ದೆ. ಅದೊಂದು ಅನ್ಸಂಗ್ ಹೀರೋಗಳು, ನಮ್ಮ ಬದುಕಿನ ಸೂಪರ್ ಹೀರೋಗಳು. ತಂದೆಯರ ಪಾತ್ರ, ತಾಯಂದ್ರ ಪಾತ್ರ ಎಮೋಷನಲಿ ನಾವು ಇನ್ಕ್ಲೈಂಡ್ ಆಗಿರ್ತೀವಿ, ಜಾಸ್ತಿ ಸ್ಮರಿಸ್ತೀವಿ. ತಂದೆ ಸಂಬಡಿ, ಅವನ ಕಾಂಟ್ರಿಬ್ಯೂಷನ್ ನಾವು ಸ್ಮರಿಸೋದು ಕಡಿಮೆ. ಸೊ to all the beautiful, amazing unsung heroes of our lives, the super heroes of our lives, ನಿಮ್ಮಿಂದ ನೀವು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಹೇಳ್ಕೊಟ್ಟಿರ್ತಕ್ಕಂಥ ಪಾಠಗಳು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿರುತ್ತೆ. ಸೊ ಅಂತಹ ಪ್ರತಿಯೊಬ್ಬ ತಂದೆಗೂ ಈ ಒಂದು ದಿನದ ಶುಭಾಶಯಗಳು, ವಿಶ್ವ ತಂದೆಯರ ದಿನದ ಶುಭಾಶಯಗಳು. ಸೊ ನಗ್ತಾ ಇರಿ, ಆರೋಗ್ಯವಾಗಿರಿ, ವಯೋಸಹಜವಾಗಿ ತಾವು ಇಗ್ನೋರ್ ಮಾಡ್ಬಿಡ್ತೀರಿ, ಕುಟುಂಬಕ್ಕೆ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರಿ. ಸ್ವಲ್ಪ ಕಾಳಜಿ ನಿಮ್ಮೆಲ್ಲೂ ಇಟ್ಕೊಳ್ಳಿ. ವರ್ಷಗಟ್ಲೆ ಅದನ್ನೇ ಮಾಡ್ಕೊಂಡ್ ಬಂದಿರ್ತೀರಿ. ದಿಸ್ ಫಾದರ್ಸ್ ಡೇ ಟೇಕ್ ದಟ್ ರೆಸೊಲ್ಯೂಷನ್ ಟು ಬಿ ಹೆಲ್ದಿ, ಸ್ಟೇ ಫಿಟ್. ಅಂಡ್ ನೀವು ಚೆನ್ನಾಗಿದ್ದಷ್ಟು ನಮ್ಗಳಿಗೆ ಒಂದು ದೊಡ್ಡ ಆಲದ ಮರ ನಮ್ಮ ಮೇಲಿದೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸಿನಿಮಾಗಳ ಮೂಲಕ ಪರಭಾಷೆಗಳಲ್ಲೂ ಅದ್ರ ಜೊತೆ ಕನ್ನಡದಲ್ಲೂ ನೋಡ್ಬೇಕು ಅನ್ನುವಂತ ಆಸೆ ಎಲ್ಲ ಕನ್ನಡಿಗರದು. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಇದಾಗಿತ್ತು ನಟ ವಸಿಷ್ಠ ಸಿಂಹ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.